ಉಡುಪಿ ಜಿಲ್ಲೆಯ ಕೆರಾಡಿ ಗ್ರಾಮದ ಮೂಡುಗಲ್ ಕೇಶವನಾಥೇಶ್ವರ ದೇವಸ್ಥಾನ. ಇದು ಭರತಖಂಡದ ಅತಿ ಪುರಾತನವಾದ ಒಂದು ಶಿವ ದೇವಾಲಯ. ನನ್ನ ಹೆಸರು ಅರುಣ್ ಭಟ್. ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಹಿನ್ನೆಲೆ ಉಂಟು. ದೇವರ ಹಿಂದುಗಡೆ, ಕೇಶವನಾಥೇಶ್ವರ ದೇವರ ಹಿಂದುಗಡೆ ಒಂದು ಗುಹೆ ಇದೆ. ಆ ಗುಹೆ ಮುಂದೆ ಹೋದರೆ ಕಾಶಿ ರಾಮೇಶ್ವರಕ್ಕೆ ಸಂಪರ್ಕ ಇದೆ ಅಂತ ಹೇಳಿ ಸ್ಥಳ ಪುರಾಣಗಳು ಹೇಳ್ತದೆ. ಗುಹೆಯ ಮಧ್ಯಭಾಗದಲ್ಲಿ ಶಿವಪಾರ್ವತಿಯರು ತಪಸ್ಸು ಮಾಡೋ ಸ್ಥಳ ಇದೆ. ಆ ತಪಸ್ಸು ಮಾಡೋ ಸ್ಥಳದಲ್ಲಿ ಒಂದು ಶಿವಲಿಂಗ ಇದೆ, ಆತ್ಮಲಿಂಗ ಇದೆ. ಅಲ್ಲಿ ಸಪ್ತ ನದಿಗಳು ಉಗಮಾಗ್ತದೆ. ಗಂಗೆ ಚ, ಯಮುನಾ ಚೈವ, ಗೋದಾವರಿ ಸರಸ್ವತಿ, ನಮ್ಮ ಸಿಂಧು ಕಾವೇರಿ ಅಂತ. ಒಳಗಿನ ಶಿವಲಿಂಗಕ್ಕೆ ಅಭಿಷೇಕ ಆಗಿ ಬರುವಂಥ ನೀರದು. ಈ ನೀರಿದೆಯಲ್ಲ, ಅದು ಗುಹೆಯ ಒಳಗಡೆ ಶಿವಲಿಂಗಕ್ಕೆ ಅಭಿಷೇಕ ಬರುವಂಥ ನೀರು. ಗುಹೆಯ ಒಳಗಡೆ ಯಾರಿಗೂ ಹೋಗಲಿಕ್ಕೆ ಅವಕಾಶ ಇಲ್ಲ, ನನಗೂ ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಅದು ಬ್ಲಾಕ್ ಆಗಿದೆ, ನೀರು ಮಾತ್ರ ಹೊರಗೆ ಬರುವಂಥದ್ದು. ವಿಶೇಷವಾಗಿ ಶಿವನ ಕ್ಷೇತ್ರ ಇದು. ಇಲ್ಲಿ ಯಾಕೆ ಶಿವ ಬರ್ತಾರೆ ಅಂದರೆ ಅದಕ್ಕೆ ಅದು ಪೌರಾಣಿಕವಾದ ಒಂದು ಹಿನ್ನೆಲೆ ಇದೆ. ಸಹಸ್ರಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದಾಗ ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ತೊಂದರೆ ಆಯ್ತಂತೆ. ಮನುಷ್ಯರಲ್ಲಿ, ಪಶು ಪಕ್ಷಿಗಳಲ್ಲಿ, ಜಲಚರಗಳಲ್ಲಿ, ವನ್ಯಜೀವಿಗಳಲ್ಲಿ ಬ್ರಹ್ಮನ ಸೃಷ್ಟಿ ಕಾರ್ಯ ಅಳಿದು ಹೋಯ್ತಂತೆ. ಆವಾಗ ದೇವತೆಗಳಿಗೆ ಸಮಸ್ಯೆ ಆಗುತ್ತೆ. ದೇವಲೋಕದಲ್ಲಿ ಸಭೆ ಸೇರ್ತಾರೆ. ಆ ಸಭೆಯಲ್ಲಿ ಸಿದ್ಧ ಪುರುಷರು, ಋಷಿಮುನಿಗಳು ಭಾಗವಹಿಸ್ತಾರೆ. ಆಗ ಗೊತ್ತಾಗುತ್ತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ, ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಹ್ಮನ ಸೃಷ್ಟಿ ಕಾರ್ಯ ನಿರಂತರವಾಗಿ ನಡೀತದಂತೆ ಗೊತ್ತಾಗುತ್ತಂತೆ. ಭೂಮಿಯಲ್ಲಿ ಬ್ರಹ್ಮನ ಸೃಷ್ಟಿ ಕಾರ್ಯ ನಿರಂತರವಾಗಿ ಮುಂದುವರಿಬೇಕಾದರೆ ಆದಿಪುರುಷ ಶಿವನ ಬಂದು ಭೂಮಿಗೆ ನೆಲೆಯಾಗಬೇಕಂತ ಹೇಳಿ ದೇವತೆಗಳಿಗೆ ಗೊತ್ತಾಗುತ್ತಂತೆ. ಆ ಮಾತಿಗೆ ಎಲ್ಲರೂ, ದೇವತೆಗಳೆಲ್ಲರೂ ಹೋಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭೂಮಿಗೆ ನೆಲೆಯಾಗಬೇಕು, ಭೂಮಿ ಕರ್ಮಭೂಮಿ ಆಗಬೇಕು, ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಆಗಬೇಕಂತ ಹೇಳಿ. ಆ ಮಾತಿಗೆ ಒಪ್ಪಿ ಶಿವಪಾರ್ವತಿಯರು ವಿಹಾರಕ್ಕೆ ಅಂತ ಹೇಳಿ ಈ ಜಾಗಕ್ಕೆ ಬರ್ತಾರೆ, ಕೆರಾಡಿ ಗ್ರಾಮದ ಮೂಡುಗಲ್ಲಿಗೆ. ಈ ಸುಂದರವಾದ ಪರಿಸರ, ತಂಪಾದ ವಾತಾವರಣ, ಈ ನೀರೆಲ್ಲ ನೋಡಿ ದೇವರಿಗೆ ಖುಷಿಯಾಗಿ ಅಲ್ಲೇ ಗುಹೆಯ ಒಳಗಡೆ ಹೋಗಿ ಧ್ಯಾನಸಕ್ತರಾಗ್ತಾರೆ. ಅಲ್ಲಿ ಸ್ಥಿರವಾಗ್ತಾರೆ, ಅಲ್ಲಿ ಲಿಂಗರೂಪಿ ಆಗ್ತಾರೆ, ಅಲ್ಲಿ ಸಪ್ತರಾಜಗಳು ಉಗಮ ಆಗ್ತದೆ. ಅದರಿಂದ ಶಿವನ ಬಂದಲ್ಲಿ ತಪಸ್ಸು ಮಾಡೋ ಸ್ಥಳ ಆದ್ದರಿಂದ ಇಲ್ಲಿ ವಿಶೇಷವಾಗಿ ಯಾವತ್ತು ನೀರಿರ್ತದೆ, ನೀರು ಒಣಗದೇ ಇಲ್ಲ. ಮತ್ತೆ ಮೀನಿರ್ತದೆ. ಇಲ್ಲಿಯ ಪ್ರಧಾನವಾದ ಆಕರ್ಷಣೆ ನೀರು ಮತ್ತು ಮೀನುಗಳು. ಕೇಶವನಾಥೇಶ್ವರ ಅಂದರೆ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನ ಅಲ್ಲ, ಇದು ಶಿವನ ದೇವಸ್ಥಾನ. ಈ ಹಿಂದೆ ಈ ಜಾಗವನ್ನೇ ಜೈನರು ಆಕ್ರಮಣ ಮಾಡ್ಕೊಂಡಿದ್ರಂತೆ. ಅವರ ಈ ದೇವರ ಮೂಲ ಹೆಸರು ಮಹಾದೇವ ಅಂತ ಹೇಳಿ ಜೈನರು ಆಕ್ರಮಣ ಮಾಡಿ ಈ ಜಾಗವನ್ನು, ಈ ದೇವರ ಹೆಸರನ್ನು ಬದಲಾವಣೆ ಮಾಡ್ತಾರೆ, ಕೇಶವನಾಥೇಶ್ವರ ಅಂತ ಮಾಡ್ತಾರೆ. ಮುಂದೆ ಕಾಲಕ್ರಮೇಣ ಜೈನರಿಗೆ ಯುದ್ಧದಲ್ಲಿ ಸೋಲಾಗುತ್ತೆ, ಹೆಸರು ಮಾತ್ರ ಹಾಗೆ ಉಳಿತು. ಕೇಶವನಾಥೇಶ್ವರ ಅಂದರೆ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನ ಅಲ್ಲ. ಇದು ಗುಹಾಂತರ ದೇವಾಲಯ, ಭರತಖಂಡದ ಅತಿ ಪುರಾತನವಾದ ಶಿವ ದೇವಾಲಯ. ಶಿವನು ಪ್ರಪ್ರಥಮವಾಗಿ ಭೂಮಿಗೆ ನೆಲೆಯಾದ ಸ್ಥಳ ಇದು. ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖ ಇದೆ. ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗಿದ್ದಾರೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಮನೆಯಲ್ಲಿದ್ದಾರೆ, ಮನೆಯಾಗಿದೆ, ವ್ಯಾಪಾರದಲ್ಲಿ ನಷ್ಟ, ವ್ಯಾಪಾರ ಲಾಭ ಇದೆ, ಸರ್ಕಾರಿ ಉದ್ಯೋಗಗಳು ಸಿಕ್ಕಿದೆ. ನಿಮ್ಮಲ್ಲಿ ಶ್ರದ್ಧಾಭಕ್ತಿ ಮತ್ತು ಭಕ್ತಿಯನ್ನು ಯಾರೇ ಬೇಡ್ಕೊಂಡ್ರು ಈ ಶಿವ ಭಕ್ತಿ ಒಲಿತಾನೆ, ನಿಮ್ಮ ಸಂಕಲ್ಪಗಳು ಈಡೇರ್ತದೆ. ವಿಶೇಷವಾಗಿ ಇದು ಅತಿ ಭರತಖಂಡದ ಅತಿ ಪುರಾತನವಾದ ಶಿವ ದೇವಾಲಯ, ಗುಹಾಂತರ ದೇವಾಲಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೇಲೆ ಮರ ಇದೆ, ಬೇರೆ ಬಂದಿಲ್ಲ. ಇದೆಲ್ಲ ದೈವ ನಿರ್ಮಿತ, ಮ್ಯಾನ್ ಮೇಡ್ ಅಲ್ಲ. ಹುತ್ತ ಇದೆ ನೋಡಿ, ಅಲ್ಲೇ ತಾಯಿ ಹುಟ್ಟಿರೋದು. ಇಲ್ಲಿ ಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ. ಮತ್ತು ಇಲ್ಲಿ ಅಗ್ನಿ ದಿನಾಲೂ ಉರಿಬೇಕು 365 ದಿನವೂ. ನಾವು ನಾಥ ಪರಂಪರೆ, ಕದ್ರಿ ಜೋಗಿ ಮಠಕ್ಕೆ ಸಂಬಂಧಪಟ್ಟಿರೋದು. ಹುಲಿಯೆಲ್ಲ ಸಂಚಾರ ಇದೆ. ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಬಾ ಅಂತ ಕರೆದಿದ್ದು ಕಟ್ ಮಾಡಿದ್ದಾರೆ ಮಕ್ಕಳು. ಅರ್ಧ ವೀಡಿಯೋ ಇದೆ, ನೋಡ್ಕೊಳ್ಳಿ. ಮತ್ತು ಕಮಲಶಿಲೆ ಹತ್ರ ಬರಲಿಕ್ಕೆ ಈ ಶಿಲೆ ಕಾಣಿ. ಎಷ್ಟು ಮರ ಇದೆ ಕಾಣಿ, ಒಂದು ಬೇರು ಬಂದಿಲ್ಲ. ನಿಮ್ದು 5 ಕಾರ್ ಇದೆ ನೋಡಿ, ಅಲ್ಲಿವರೆಗೆ ನಿಮ್ಮನ್ನು ಪಾಪು ಕರ್ಕೊಂಡು ಹೋದ್ಲು. ಈ ಕುಕ್ಕುದು ಮರ ಹಾವಿನ ಶೇಪ್ ಥರ ಇದೆ. 10 ಹೆಜ್ಜೆ ಆಚೆ ಹೋಗಿ ತಿರುಗಿ ನೋಡಿ. ಮತ್ತು ಅಯ್ಯ, ಈ ನೀರು ಹೋಗಿ ಕಮಲಶಿಲೆ ಅಮ್ಮನ ಪಾದ ತೊಳಿತದೆ. ಅರ್ಧ ದೇವಸ್ಥಾನ ಮುಳುಗೋಗುತ್ತೆ. ಕಮಲಶಿಲೆ ಮೂಲೆ ಹತ್ರ ಬರಲಿಕ್ಕೆ
ಈ ಗುಹೆ ಕಾರಣ. ಮಳೆ ಬಂತು, ಬೇಗ ಬನ್ನಿ, ಹೋಗಿ ಒಳಗಡೆ ಬೇಗ. ಆರಾಧ್ಯ ಸ್ಲೋ ಮಾಡು, ಅಣ್ಣ ಬಂದ್ರು 5 ಜನ 10 ಜನ, ಸಾರಿ, ಸ್ಲೋ ಅಲ್ಲಿ ಹೋಗಿ. ಪಂಚೆ ಕಟ್ಕೊಡಿ ಅಯ್ಯ, ಮೆಲ್ಲ ಮೆಲ್ಲ. ಉದ್ಭವ ಆಗಿರೋ ಜಾಗ ಕಾಣಿಸ್ತಾ ಇದೆಯಲ್ಲ, ಉದ್ಭವ ಮೂರ್ತಿ. ಈ 3 ಉದ್ಭವ ಲಾಸ್ಟ್ ಇದೆಯಲ್ಲ, ಅದು ಪ್ರತಿಷ್ಠಾಪನೆ. ನೋಡೋದವ್ರು ಹಿಂದೆ ಹೋಗಿ, ನೋಡ್ದಿದ್ದವ್ರು ಮುಂದೆ, ನೋಡ್ದಿದ್ದವ್ರು ಮುಂದೆ ಬನ್ನಿ. ಅವ್ರನ್ನ ಕಡೆಗೆ ನೀರು. ಆಮೇಲೆ ಶಿಲೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಕ್ಕೋಗಿ ಬೀಳ್ತದೆ. ಬ್ರಾಹ್ಮಣ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಕ್ಕೋಗಿ ಬೀಳ್ತದೆ. ಮಳೆ ಬಂದಾಗ ಈ ಸೈಡಿಂದ ಬಂದು ಫುಲ್ ಇಲ್ಲಿವರೆಗೆ ಹಿಡಿತಾ ಹೋಗ್ತಾ ಇರ್ತದೆ. ಬನ್ನಿ. ಪಾರ್ವತಿ ದೇವಿ ತಪಸ್ ಮಾಡಿರೋ ಜಾಗ ನೋಡಿ. ತಲೆ ಬಗ್ಸಿ ಹೋಗಿ ಮುಂದೆ. ನಾಗದೇವರು ಹಿಂದಿದ್ದವ್ರಿಗೆ ಕಾಣಿಸುತ್ತಾ? ಮತ್ತೆ ಬಾವುಲಿ ನೋಡಿ, ಅದಕ್ಕೆ ಮರಿ ಇದೆ. ಅದಕ್ಕೆ ಇದು ದೈವ ನಿರ್ಮಿತವಾಗಿ ಬಂದಿರೋದು ಗುಹೆ. ನಾಥ ಪರಂಪರೆ ಪೂಜೆ 5-6 ತಲೆಮಾರಿಂದ. ಕೆಳಗಡೆ ಹೋಗಿ ಬಂದ್ರಲ್ಲ, ನನ್ನ ಪಾಪ ಕರ್ಕೊಂಡು ಹೋಗಿ ಬಂದು 5-6 ತಲೆಮಾರಿಂದ ಈ ತಾಯಿ ಪೂಜೆ ತುಂಬ ಶಕ್ತಿಪೀಠ. ಯಾರು ಮಾಡಿರೋದಲ್ಲ, ಇದು ನಾಥ ಪರಂಪರೆ. ಕಮಲಶಿಲೆ ಆದಿ ತಾಯಿ ಹುಟ್ಟಿರೋದು ಇಲ್ಲಿ. ಮತ್ತು ಹುಲಿ ಸಂಚಾರ ಎಲ್ಲ ಇದೆ. ದಿನಾಲೂ ಈ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಮಲಶಿಲೆ ಮೂಲ ಸ್ಥಾನ. ಮತ್ತು ಅಲ್ಲಿ ಬಂದವರು ಎಲ್ಲರೂ ಬರೋದಿಲ್ಲ, ತಾಯಿ ಕರೆದವರು ಇಲ್ಲಿ ಬರ್ತಾರೆ. ತಾಯಿ ಕರೆದವರು ಇಲ್ಲಿ ಬರ್ತಾರೆ ದೈವ ನಿರ್ಮಿತವಾಗಿ. ಮತ್ತೊಂದು ವಿಶೇಷತೆ, ಧ್ವನಿ ಅಮ್ಮನಿಗೆ ಇಷ್ಟ. ಅನುದಿನ ತಾಯಿ ಧ್ವನಿ ಉರಿಬೇಕು. ಇವತ್ತಿನ ಪರಂಪರೆಯಿಂದ ಮಾಡ್ಕೊಂಬಂದು. ಮತ್ತು ಪವಾಡ ಎಷ್ಟು ಮರ ಇದ್ರೂ ಕೆಳಗಡೆ ದೇವರು ಬೇರೆ ಬಿಟ್ಟಿಲ್ಲ, ದೈವ ನಿರ್ಮಿತವಾಗಿ ಬಂದಿರೋದು. ಈ ತೀರ್ಥ ಹೋಗಿನೇ ಕಮಲಶಿಲೆ ತಾಯಿನ ಸ್ನಾನ ಮಾಡ್ಕೊಳ್ತಾಳೆ. ಜೂಲೈಯಲ್ಲಿ 1/2 ಗಂಟೆ ಆದಿಶಕ್ತಿನ ಪೂಜೆ ಮಾಡೋರು. ಒಳ್ಳೆಯದಾಗಲಿ. ಮತ್ತೆ ಬನ್ನಿ, 4 ಜನಿಗೆ ನಿಮ್ಮ ಲಾಗಿಂದ ಪ್ರಚಾರ ಆಗಲಿ. ಚೆನ್ನಾಗಿರುತ್ತೆ.